ಇಲ್ಲಿ ಆರಾಧನೆ ಮಾಡ್ತಾ ಇರ್ಬೇಕಾದ್ರೆ ಪರಿಶುದ್ಧಾತ್ಮ ಒಂದು ಪ್ರಕಟಣೆಯನ್ನು ಪ್ರಕಟಿಸಿದನು. ಅದೇನಪ್ಪ ಅಂದ್ರೆ 18 ವರ್ಷಗಳಿಂದ ಹೊಂದಲಿಕ್ಕಾಗದೆ, ಗುರಿ ಮುಟ್ಲಿಕ್ಕಾಗದೆ 18 ವರ್ಷಗಳಿಂದ ಒದ್ದಾಡ್ತಾ ಇರುವಂತ ಅವಸ್ಥೆಯನ್ನು ಬದಲಾಯಿಸಿ ಕ್ಷಣ ಮಾತ್ರದಲ್ಲಿ ಕೆಲವೊಂದು ಮಾರ್ಗಗಳನ್ನ, ದಾರಿಗಳನ್ನು ತೆರೆದುಕೊಟ್ಟು ಆ ದಾರಿಯಲ್ಲಿ, ಆ ಮಾರ್ಗದಲ್ಲಿ ಈ ಮುಂಬರ ದಿನಗಳಲ್ಲಿ ಕರ್ತನು ಈ ಸಭೆಯ ಜನರನ್ನ ಸ್ವರ್ಗದ ದೇವರು ನಡೆಸಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ. ದೇವರ ಆತ್ಮನು ತೋರಿಸಿಕೊಟ್ಟಂತ ದರ್ಶನದ ಪ್ರಕಟಣೆ ಇವಾಗ 18 ವರ್ಷಗಳಿಂದ ಆಗದೇ ಇರುವಂತ ಕೆಲವು ಕಾರ್ಯಗಳು, ತೆರೆಯಲ್ಪಡದೇ ಇರುವಂತ ಕೆಲವೊಂದು ದಾರಿ ಮಾರ್ಗಗಳು ಕೆಲವೇ ದಿನಗಳಲ್ಲಿ ನಮ್ಮ ಮುಂದಗಡೆ ಸ್ವರ್ಗದ ದೇವರು ತೆರೆದುಕೊಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ದೇವರು ತೆರೆದುಕೊಡುವಂತ ಕೆಲವು ದಾರಿಗಳಲ್ಲಿ ನಾವು ಪ್ರವೇಶ ಮಾಡೋದಕ್ಕಾಗಿ ಹೋಗ್ತಾ ಇದ್ದೇವೆ. ಹಲ್ಲೆಲೂಯ. ದೇವರು ತೆರೆದುಕೊಡುವಂತ ಕೆಲವು ದಾರಿ ಮಾರ್ಗಗಳಲ್ಲಿ ನಾವು ನಡಿಲಿಕ್ಕಾಗಿ ಹೋಗ್ತಾ ಇದ್ದೇವೆ. ಅಲ್ಲಿ ಸಮಾಧಾನವು, ಅಲ್ಲಿ ಸಂತೋಷವು, ಅಲ್ಲಿ ಉತ್ಸಾಹದ ಧ್ವನಿಯು, ಅಲ್ಲಿ ಜಯದ ಘೋಷವು, ಅಲ್ಲಿ ಭಯಂಕರವಾದ ದೇವರ ಸಮಾಧಾನ ಸಂತೋಷವು ಕಾಣಲಿಕ್ಕೆ ಆ ದಾರಿಯಲ್ಲಿ ಸಾಧ್ಯ. ಹಲ್ಲೆಲೂಯ. ದೇವರ ಸಕಲ ಆಶೀರ್ವಾದಗಳು ಆ ದಾರಿಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಆದರೆ ಶತ್ರು ಗೊತ್ತು, ನೀನು ಆ ದಾರಿಯಲ್ಲಿ ಹೋದ್ರೆ ನಿನ್ನ ಹಿಡಿಯಕ್ಕೆ ನಾನು ಆಗಲ್ಲ. ಅದಕ್ಕೋಸ್ಕರವಾಗಿಯೇ ಸುಮಾರು ವರ್ಷಗಳಿಂದ ಶತ್ರು ಮುಚ್ಚಿ ಹಾಕಿರುವಂತ ಕೆಲವೊಂದು ಪ್ಲಾನ್ ಮೂಲಕವಾಗಿ ಮುಚ್ಚಿ ಹಾಕಿರೋ ದಾರಿಗಳನ್ನ ಇವತ್ತು ಸ್ವರ್ಗದ ದೇವರು ಅವನ ಬೆಂಕಿಯನ್ನ, ಅವನ ಮಹಿಮೆಯನ್ನ, ಅವನ ಶಕ್ತಿಯನ್ನ, ಅವನ ಕೃಪೆಯನ್ನ, ಅವನ ವಚನವನ್ನ ಕಳಿಸಿ ತೆರೆದುಕೊಡಬೇಕಾಗಿರುವಂತ ಕೆಲವೊಂದು ದಾರಿಗಳನ್ನ ಈ ಉಪವಾಸದ ಪ್ರಾರ್ಥನೆಯ ಈ 3ನೇ ಸೆಕ್ಷನ್ ಅಲ್ಲಿ ಸ್ವರ್ಗೀಯ ದೇವರ ಅದ್ಭುತವನ್ನು ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಸರಿ, ಕರ್ತನ ಕೊಟ್ಟಂತ ವಚನದ ಕಡೆಗೆ, ಕರ್ತನ ಕೊಟ್ಟಂತ ದೈವೋಕ್ತಿಯ ಕಡೆಗೆ ನಾವು ಪಟ್ಟಂತ ಓಡಿ ಹೋಗೋಣ. ಲೂಕನ ಬರೆದಂತ ಸುವಾರ್ತೆ 7ನೇ ಅಧ್ಯಾಯ ಅದರ 27ನೇ ವಚನವನ್ನು ಓದಿ ಸಹಾಯ ಮಾಡ್ರಿ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 27ನೇ ವಚನ. ಇಗೋ ನನ್ನ ದೂತನನ್ನು ನಿನ್ನ ಮುಂದೆಗಡೆ ಕಳಿಸ್ತೇನೆ. ಇಲ್ಲಿವರೆಗೂ ದೂತನು ಎಲ್ಲಿದ್ನೋ, ಎಲ್ಲಿ ಮರೆಯಾಗಿದ್ನೋ, ಯಾವ ಭಾಗದಲ್ಲಿದ್ದು ಕೆಲಸ ಮಾಡ್ತಾ ಇದ್ನೋ ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನಾನು ನನ್ನ ದೂತನನ್ನ ನಿನ್ನ ಮುಂದೆಗಡೆ ಕಳಿಸ್ತೇನೆ. ನೀನು ಹೋಗುವ ದಾರಿಯನ್ನು, ನನ್ನ ದೂತನನ್ನ ನಿನ್ನ ಮುಂದೆಗಡೆ ಕಳಿಸ್ತೀನಿ. ನೀನು ಹೋಗುವಂತ ದಾರಿಯನ್ನ ಅವನು ನಿನ್ನ ಮುಂದೆ ಸರಿ ಮಾಡುವನು. ಅವನು ನಿನ್ನ ಮುಂದೆ ಸರಿ ಮಾಡುವನು. ನಿನ್ನ ಮುಂದೆಗಡೆ ಅವನು ಸರಿ ಮಾಡುವನು. ಸಾಕು. ಹಲ್ಲೆಲೂಯ. ಇಗೋ ನನ್ನ ದೂತನನ್ನು ನಿನ್ನ ಮುಂದೆಗಡೆ ಕಳಿಸುತ್ತೇನೆ. ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು, ಸರಿಪಡಿಸುವನು. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ನೀವೆಲ್ಲರೂ ಪ್ರಾರ್ಥನೆ ಒಂದಿಗೆ ಕೂತ್ಕೊಂಡ್ರೆ ಪರಿಶುದ್ಧಾತ್ಮನು ನಮ್ಮ ಸಂಗಡ ಮಾತಾಡ್ತಾನೆ. ಎರಡನೇದಾಗಿ ಈ ವಾಕ್ಯದಲ್ಲಿರುವಂತಹ ಆಳದ ವಿಷಯಗಳು, ಮರ್ಮಗಳು, ಗೂಢಾರ್ಥಗಳನ್ನ ಇಲ್ಲಿ ಬೆಳಕಿನ ಹಾಗೆ ಅವನು ಚೆಲುವನಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ದೇವರು ಒಂದೊಂದು ದಾರಿ ಇಟ್ಟಿರ್ತಾನೆ. ಅದು ರಾಜಮಾರ್ಗ, ಅದು ರಾಜದಾರಿ. ಆ ದಾರಿಯಲ್ಲಿ, ಆ ಮಾರ್ಗದಲ್ಲಿ ರಾಜ ಇರ್ತಾನೆ. ಆ ರಾಜನೇ ನಮ್ಮ ಪರಲೋಕದ ತಂದೆ. ಆ ರಾಜನೇ ನಮ್ಮ ಪರಲೋಕದ ತಂದೆ. ಆ ರಾಜಮಾರ್ಗದಲ್ಲಿ ಎಲ್ಲವೂ ಅಡಕವಾಗಿರ್ತದೆ. ಆ ರಾಜಮಾರ್ಗದಲ್ಲಿ ಮೂಢನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮೂಢನು ಯಾರಪ್ಪ ಅಂದ್ರೆ ನಮಗೆ ಗೊತ್ತಿರೋ ಪ್ರಕಾರವಾಗಿ ಸೈತಾನನು. ಆ ಮೂಢನು ಯಾರು? ಜೋರಾಗಿ ಹೇಳ್ಬೇಕು. ಆ ಮೂಢನು ಯಾರು? ಸೈತಾನನು. ಅಂದ್ರೆ ಆ ಮಾರ್ಗದಲ್ಲಿ, ಆ ದಾರಿಯ ಒಳಗಡೆ ಬರೋಕ್ಕಿನ ಮುಂಚೆ ನೀನ್ ಆ ದಾರಿಯ ಒಳಗಡೆ ಬರಬಾರ್ದು ಅಂತ ಹೇಳಿ ಶತ್ರು ಭಯಂಕರ ಫೈಟ್ ಮಾಡ್ತಾನೆ.
ವೈರಿ ಸಖತ್ತಾಗಿ ಭಯಂಕರವಾಗಿ ತನ್ನ ಬಲ ಮೀರಿದ ಹಾಗೆ ನಮ್ಮ ಮೇಲೆ ಯುದ್ಧ ಮಾಡ್ತಾನೆ. ಯಾಕಂದ್ರೆ ಹೇಗಾದ್ರೂ ಮಾಡಿ ಆ ಮಾರ್ಗದಲ್ಲಿ ಹೋಗದೆ ಇರುವ ಹಾಗೆ ನಾನ್ ತಡೆ ಮಾಡಬೇಕಂತೇಳಿ ಶತ್ರು ನಮ್ಮ ಮೇಲೆ ಫೈಟ್ ಮಾಡ್ತಾನೆ. ಎಲ್ಲಿವರೆಗೂ? ಆ ದಾರಿಯ ಒಳಗಡೆ ನಾವು ಕಾಲೆತ್ತಿ ಇಡೋವರೆಗೂ. ಆ ದಾರಿಯಲ್ಲೇ ಒಳಗಡೆ ನಾವು ಕಾಲು ಇಡೋವರೆಗೂ ಶತ್ರು ನಮ್ಮ ಮೇಲೆ ಭಯಂಕರ ಫೈಟ್ ಮಾಡ್ತಾನೆ. ದೇವರ ಸಾನ್ನಿಧ್ಯ ನಾನು ಅನುಭವಿಸ್ತಾ ಇದ್ದೀನಿ, ದೇವರ ಶಕ್ತಿ ನಾನು ಅನುಭವಿಸ್ತಾ ಇದ್ದೀನಿ, ದೇವರ ಮಹಿಮೆಯಲ್ಲಿ ತುಂಬಲ್ಪಟ್ಟವನಾಗಿ ನಾನು ಮಾತಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ರಿ, ಶತ್ರು ಎಲ್ಲಿವರೆಗೂ ಗೊತ್ತಾ ಫೈಟ್ ಮಾಡೋದು? ಇದೋ ನಿನಗಾಗಿ ದೇವರು ಇಟ್ಟಿರುವಂತ ಒಂದು ರಾಜಮಾರ್ಗವಿದೆ. ಈ ರಾಜಮಾರ್ಗದಲ್ಲಿ ದೇವರು ನಿನ್ನ ನಡೆಸಬೇಕಂತ ಇಷ್ಟಪಡ್ತಾನೆ. ಆದ್ರೆ ಈ ರಾಜಮಾರ್ಗದಲ್ಲಿ ಬಿಟ್ಟುಕೊಡದೆ ಇರುವ ಹಾಗೆ ಶತ್ರು ನಿನ್ನ ಮೇಲೆ ಯುದ್ಧ ಮಾಡ್ತಾನೆ. ಯಾಕಂದ್ರೆ ಶತ್ರುವಿಗೆ ಗೊತ್ತು, ಈ ಮಾರ್ಗದಲ್ಲಿ ನೀನು ಹೋಗ್ಬಿಟ್ರೆ ನಿನ್ನ ಮುಟ್ಟಕ್ಕಾಗಲ್ಲ. ನೀವು ನನ್ನ ಜೊತೆ ಬರ್ತಾ ಇಲ್ಲ, ನಿಲ್ಲಿಸ್ಲಾ, ಹೋಗ್ಲಾ? ಏನೂ ಬರ್ತಾ ಇಲ್ಲ. ಮಾಡಿದುಣ್ಣೋ ಮಾರಯ್ಯ. ಅಲ್ಲೂಯ್ಯ. ನೀನು ನನ್ನೊಟ್ಟಿಗೆ ಬರಬೇಕು, ಅಂದ್ರೆ ವಾಕ್ಯದೊಟ್ಟಿಗೆ ಬರಬೇಕು, ಆಲೋಚನೆ ಒಟ್ಟಿಗೆ ನೀವು ಬರಬೇಕು. ಆವಾಗ ವಾಕ್ಯ ನಿಮ್ಮನ್ನ ಬಿಡಿಸಿರುತ್ತೆ. ದೇವರು ನಮ್ಮನ್ನ ಕರೆದು ಆರಿಸಿಕೊಂಡು ದೇವರ ಮಕ್ಕಳನ್ನಾಗಿ ನಮ್ಮನ್ನ ಮಾಡಿದ ಮೇಲೆ, ದೇವರು ನಮಗೆ ತಂದೆಯಾಗುವಂತ ಅಧಿಕಾರವನ್ನು ಕೊಟ್ಟ ಮೇಲೆ, ಅಥವಾ ನಾವು ಆತನಿಗೆ ಮಕ್ಕಳಾಗುವಂತ ಅಧಿಕಾರವನ್ನು ಕೊಟ್ಟ ಮೇಲೆ, ಇಂಥವರುಗಳಿಗಾಗಿ ದೇವರು ಪ್ರತಿಯೊಬ್ಬೊಬ್ಬರಿಗೂ ಒಂದು ದಾರಿ ಇಟ್ಟಿದ್ದಾನೆ. ಈ ದಾರಿ ಯಾವುದು? ಅದು ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ 35ನೇ ಅಧ್ಯಾಯದಲ್ಲಿ ಹೇಳೋ ಪ್ರಕಾರವಾಗಿ ಅದು ರಾಜಮಾರ್ಗ. ಅದು ರಾಜಮಾರ್ಗ. ಆ ದಾರಿಯಲ್ಲಿ ಹೋಗ್ಬಿಡೋನು ಯಾವತ್ತಿಗೂ ತಪ್ಪಲ್ಲ. ಅರ್ಥ ಆಗ್ತಾ ಇದೆಯಾ? ಆ 35ನೇ ಅಧ್ಯಾಯದಲ್ಲಿ ಯೆಶಾಯನ ಬರೆದ ಪ್ರವಾದನ ಗ್ರಂಥ 35ನೇ ವಾಕ್ಯ ಹೇಳ್ತದೆ, ಈ ದಾರಿಯಲ್ಲಿ ನಡೆಯುವಂತವನು ತಪ್ಪಲ್ಲ. ಅವನ ದಾರಿ ತಪ್ಪಲ್ಲ, ಅವನ ಮಾರ್ಗ ತಪ್ಪಲ್ಲ. ಅವನು ಗುರಿಯನ್ನು ಮುಡ್ತಾನೆ, ಅವನ ದರ್ಶನವನ್ನು ಮುಡ್ತಾನೆ, ಅವನು ದೇವರ ಆಲೋಚನೆಯನ್ನು ನೆರವೇರಿಸ್ತಾನೆ, ಅವನು ದೇವರ ಅಭಿಷೇಕದಲ್ಲಿ ಆ ಮಾರ್ಗದಲ್ಲಿ ನಡೆಸಲ್ಪಡ್ತಾನೆ. ಹಂಗಂದ ಮೇಲೆ ದೇವರು ನಮಗೆ ಒಂದು ದಾರಿಯನ್ನು ಇಟ್ಟಿದ್ದಾನೆ. ಹಂಗಂದ ಮೇಲೆ ದೇವರು ನಮಗೊಂದು ಮಾರ್ಗವನ್ನು ಇಟ್ಟಿದ್ದಾನೆ. ಅದು ಯಾರೋ ಏರ್ಪಡಿಸಿರುವಂತದಲ್ಲ, ಅದು ಯಾರೋ ಸಿದ್ಧ ಮಾಡಿರುವಂತದಲ್ಲ. ದೇವರೇ ಸ್ವತಃ ತನ್ನ ಮಕ್ಕಳಿಗಾಗಿ ಸಿದ್ಧ ಮಾಡಿರುವಂತ ಒಂದು ದಾರಿ ಉಂಟು. ಹಲ್ಲೆಲೂಯಾ. ಈ ದಾರಿಯಲ್ಲಿ ನೀನು ಕಾಲಿಡೋವರೆಗೂ, ಈ ದಾರಿ ಒಳಗಡೆ ನೀನು ಬರೋವರೆಗೂ ಶತ್ರು ನಿನ್ನ ಬಿಡಲ್ಲ. ಶತ್ರು ನಿನ್ನ ಹಿಂಬಡ್ತಾ ಇರ್ತಾನೆ, ಶತ್ರು ನಿನ್ನ ಹಿಂದೆಗಡೆ ಬರ್ತಾ ಇರ್ತಾನೆ. ಯಾಕೆ? ಹೇಗಾದ್ರೂ ಮಾಡಿ ಆ ದಾರಿ ನಿನಗೆ ಕಾಣಬಾರ್ದು, ಆ ದಾರಿ ನಿನಗೆ ಮರೆ ಮಾಡ್ಬೇಕಂತ ಹೇಳಿ. ಅವ್ರು ಎಲ್ಲಿವರೆಗೂ ಫೈಟ್ ಮಾಡ್ತಾನೆ ಗೊತ್ತಾ? ನೀನ್ ಆ ದಾರಿ ಕಾಣೋವರೆಗೂ, ನೀನ್ ಆ ದಾರಿಯಲ್ಲಿ ಕಾಲು ಇಡೋವರೆಗೂ ಶತ್ರು ಬಿಡಲೊಲ್ಲದೆ, ಶತ್ರು ಬಿಡಕೊಡದೆ, ಅವನ ಬಲ ಮೀರಿದ ಹಾಗೆ ನಿನ್ನ ಹಿಂದೆಗಡೆ ಬಂದು ಅವನು ನಿನ್ನ ಮೇಲೆ ಯುದ್ಧ ಮಾಡ್ತಾನೆ. ಎಲ್ಲಿವರೆಗೂ? ನೀನು ಆ ದಾರಿಯಲ್ಲಿ ಕಾಲಿಡೋವರೆಗೂ, ಆ ದಾರಿ ನೀನು ನೋಡೋವರೆಗೂ, ಆ ದಾರಿ ನೀನು ಗೊತ್ತು ಮಾಡಿಕೊಳ್ಳೋವರೆಗೂ ಅವನು ನಿನ್ನ ಬಿಡ್ಕೊಡಲ್ಲ. ಅವನು ನಿನ್ನ ಹಿಂದೆಗಡೆನೇ ಇದು ನಿನ್ನ ಮೇಲೆ ಫೈಟ್ ಮಾಡ್ತಾನೆ. ಯಾಕೆ ಅಂದ್ರೆ, ಒಂದು ಸಾರಿ ನೀನು ಪರಿಪೂರ್ಣವಾಗಿ ಅಲ್ಲಿ ಕಾಲಿಟ್ಟ ಮೇಲೆ ನೀನು ಅಲ್ಲಿ ದಾರಿ ತಪ್ಪಲ್ಲ. ಒಂದು ಸಾರಿ ನಿನ್ನ ಕಾಲಿಟ್ಟ ಮೇಲೆ ನೀನ್ ದಾರಿ ತಪ್ಪಲಿಕ್ಕೆ ಸಾಧ್ಯವಿಲ್ಲ. ಅದರ ಅರ್ಥ ನೀನು ಅಲ್ಲಿ ಪ್ರವೇಶ ಮಾಡಿದ ಮೇಲೆ ಈ ಮೂಢನು, ಈ ದುಷ್ಟನು, ಈ ವೈರಿ ಆ ದಾರಿಯಲ್ಲಿ ಬರ್ಲಿಕ್ಕೆ ಸಾಧ್ಯವಿಲ್ಲ. ಹೋಗ್ರಿ, ನಾನು ಹೋಗಿ ನಿಮಗೆ ಹೇಳ್ಬಿಟ್ನಲ್ಲ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 35ನೇದಲ್ಲಿ ಹೇಳ್ತದೆ ರಾಜಮಾರ್ಗ. ಹಾಗೇ ನೀವು ವಾಕ್ಯಗಳನ್ನ ಓದ್ಕೊಂಡು ಬರುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ಅಲ್ಲಿ ಮೂಢನು ದಾರಿ ತಪ್ಪಲ್ಲ. ಆ ಮಾರ್ಗದಲ್ಲಿ, ಆ ದಾರಿಯಲ್ಲಿ ನಡೆಯುವಂತವನು ಯಾವುದೇ ಕಾರಣಕ್ಕೂ ದಾರಿ ತಪ್ಪಲ್ಲ. ಅಂದ್ರೆ ದಾರಿ ತಪ್ಪಿಸೋರು ಯಾರು? ನೀವಾ? ಜೋರಾಗಿ ಹೇಳ್ರಿ. ದಾರಿ ತಪ್ಪಿಸೋನು ಯಾರು? ಮಾರ್ಗ ಕಾಣದೇ ಇರುವಾಗೆ ಮಾಡೋನು ಯಾರು?
ಸೈತಾನನು. ಆದ್ರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಈ ಮಾರ್ಗದಲ್ಲಿ ನಡೆಯುವನು, ಈ ಮಾರ್ಗವನ್ನು ಕಂಡುಕೊಳ್ಳುವವನು, ಈ ಮಾರ್ಗವನ್ನು ಹತ್ತಿ ಹಿಡಿಯುವವನು, ಈ ಮಾರ್ಗದ ಒಳಗಡೆ ಪ್ರವೇಶ ಮಾಡುವವನು ಯಾವುದೇ ಕಾರಣಕ್ಕೂ ಅವನು ದಾರಿ ತಪ್ಪಲ್ಲ. ಅದರ ಅರ್ಥ ಅದರ ಅರ್ಥ ನೀನ್ ಆ ದಾರಿಯಲ್ಲಿ ಕಾಲಿಡೋವರೆಗೂ ನಿನಗೆ ಫೈಟ್. ಅಲ್ಲಿವರೆಗೂ ಮಾತ್ರ ದುಷ್ಟ ಬರ್ತಾನೆ, ಅಲ್ಲಿವರೆಗೂ ಮಾತ್ರ ದುಷ್ಟ ನಿನ್ನ ಹಿಂಬಾಲಿಸ್ತಾನೆ, ಅಲ್ಲಿವರೆಗೂ ಏನ್ ಮಾಡಬೇಕು ಅದನ್ನೆಲ್ಲ ಮಾಡಿ ಮುಗಿಸ್ತಾನೆ. ನೀನ್ ಯಾವಾಗ ದಾರಿ ಒಳಗಡೆ ಕಾಲಿಡ್ಬಿಡ್ತೀಯೋ ಆ ದಾರಿ ಒಳಗಡೆ ಆ ಮೂಡನ್ನು ಬರ್ಲಿಕ್ಕೆ ಸಾಧ್ಯವಿಲ್ಲ. ಆ ದಾರಿ ತಪ್ಪಿಸೋನು ಒಳಗಡೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀನು ಆ ದಾರಿಯಲ್ಲಿ ಕಾಲಿಟ್ಟಿದ ತಕ್ಷಣ ದುಷ್ಟನು ಆ ಮಾರ್ಗದಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಈ ದಾರಿಯಲ್ಲಿ ಕಾಲಿಡೋನು, ಈ ದಾರಿ ಒಳಗಡೆ ಬಂದು ಬಿಡುವವನು ಯಾವುದೇ ಕಾರಣಕ್ಕೂ ಅವನ ದಾರಿ ತಪ್ಪಲ್ಲ. ಅಂದ್ರೆ ದಾರಿ ತಪ್ಪಿಸೋನು ಯಾರು? ಸೈತಾನನು. ಎಲ್ಲಿವರೆಗೂ ನೀನು ಆ ಮಾರ್ಗದಲ್ಲಿ ಕಾಲು ಎಲ್ಲಿವರೆಗೂ ಇಡೋದಿಲ್ವೋ ಅಲ್ಲಿವರೆಗೂ ನಿನ್ನ ಮಾರ್ಗವನ್ನು ಅವನು ತಪ್ಪಿಸ್ತಾ ಇರ್ತಾನೆ, ನಿನ್ನ ದೃಷ್ಟಿ ತಪ್ಪಿಸ್ತಾ ಇರ್ತಾನೆ, ನಿನ್ನ ಆಲೋಚನೆ ತಪ್ಪಿಸ್ತಾ ಇರ್ತಾನೆ. ಯಾವಾಗ ನೀನು ಅದರ ಒಳಗಡೆ ಕಾಲಿಡ್ತೀಯೋ ಅವನು ಅದರ ಒಳಗಡೆ ಕಾಲಿಡ್ಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಅದು ಅವನಿಗಾಗಿ ಮಾಡಲ್ಪಟ್ಟ ದಾರಿಯಲ್ಲ, ಅದು ದೇವರ ಮಕ್ಕಳಿಗಾಗಿ ಮಾಡಲ್ಪಟ್ಟ ದಾರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ಐಗುಪ್ತ ದೇಶವನ್ನ ಬಿಟ್ಟು ಬರುವಾಗ, ಐಗುಪ್ತ ದೇಶವನ್ನ ಬಿಟ್ಟು ಬಂದಂತ ಈ ಇಸ್ರಾಯೇಲ್ ಜನರನ್ನ ಸ್ವರ್ಗದ ದೇವರು ಮುಂದಗಳಿದ್ದು ಅವರನ್ನ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ದಾರಿಯಲ್ಲಿ ದೇವರು ಮುಂದೆಗಡೆ ಇದ್ದು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಹೇಗಿದ್ದು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ? ಅಗ್ನಿ ಸ್ತಂಭದಲ್ಲಿಯೂ ಮೇಘ ಸ್ತಂಭದಲ್ಲಿಯೂ ಅವರ ದಾರಿಗಳಲ್ಲಿದ್ದು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲ ಆಯ್ತು. ಕೆಂಪು ಸಮುದ್ರ. ಈ ಕೆಂಪು ಸಮುದ್ರ ನೋಡ್ತಾರೆ, ದಾರಿ ಇಲ್ಲ. ಈ ಕೆಂಪು ಸಮುದ್ರ ನೋಡ್ತಾರೆ, ದಾರಿ ಇಲ್ಲ. ಆ ಟೈಮಲ್ಲಿ ದೇವರು ಕೃಪೆ ಮಾಡಿ ಅಲ್ಲಿ ದಾರಿ ತೆಗೆದುಕೊಡ್ತಾನೆ. ದೇವರು ಅಲ್ಲಿ ದಾರಿ ತೆಗೆದುಕೊಟ್ಟ ಮೇಲೆ ಅದಕ್ಕಿಂತ ಮುಂಚೆ ಇಸ್ರೇಲ್ ಜನರು ನೋಡ್ತಾರೆ ದೇವ್ರನ್ನ, ದೇವ್ರೆ ಇಲ್ಲಿವರೆಗೂ ನೀನು ದಾರಿಯಲ್ಲಿ ನಡೆಸ್ಕೊಂಡು ಬಂದೆ, ಇಲ್ಲಿವರೆಗೂ ನನಗೆ ಯಾವುದು ಇಕ್ಕಟ್ಟಾಗಿರ್ಲಿಲ್ಲ, ಇಲ್ಲಿವರೆಗೂ ದಾರಿಯ ತೊಂದರೆನೇ ಇರಲಿಲ್ಲ, ಸುಲಭವಾಗಿ ನಾವು ಇಲ್ಲಿವರೆಗೂ ಬಂದ್ಬಿಟ್ಟು ದಾರಿಯಲ್ಲಿ ಯಾವ ತಡೆ ಇರಲಿಲ್ಲಪ್ಪ. ನೀನು ನಡೆಸ್ಕೊಂಡು ಬಂದಿರುವಂತ ಎಲ್ಲಾ ದಾರಿಯು ಸ್ವಾಮಿ ಸಮಾಧಾನವಾಗಿತ್ತು, ಸಂತೋಷಕರವಾಗಿತ್ತು, ಜಯಕರವಾಗಿತ್ತು. ಆದ್ರೆ ಇಲ್ಲಿ ನಾ ಬರುವಾಗ ಅಪ್ಪ ಇಲ್ಲಿವರೆಗೂ ನಾ ಬಂದಿದ್ದೇವೆ, ಆದ್ರೆ ಮುಂದೆ ದಾರಿ ಕಾಣ್ತಾ ಇಲ್ಲ ಸ್ವಾಮಿ, ಮುಂದೆ ದಾರಿ ಕಾಣ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲಪ್ಪ. ಅಪ್ಪ ನಾವು ನೆನೆಸ್ತಾ ಇದ್ದೇವೆ ನಮ್ಮ ಪ್ರಯಾಣ ಇಲ್ಲಿಗೆ ಮುಗಿತೇನೋ ಅಂತ, ನಮ್ಮ ಜೀವನ ಇಲ್ಲಿಗೆ ಅಂತ್ಯವಾಯಿತೋ ಎಂಬುದಾಗಿ ಹೇಳಿ ನೆನೆಸ್ತಾ ಇದ್ದೇವೆ ಸ್ವಾಮಿ ಅಂತೇಳಿ ಅವರು ಮೊರೆ ಇಡುವಾಗ ದೇವರು ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ, ನಿಮ್ಮ ಪ್ರಯಾಣ ಇನ್ನ ಮುಗುದಿಲ್ಲ. ನಿಮ್ಮ ಮುಂದೆಗಡೆ ನೀವು ದಾರಿ ಕಾಣದೇ ಇರಬಹುದು, ಆದ್ರೆ ನಿಮ್ಮ ಸಂಗಡ ಒಬ್ಬ ದೇವರಿದ್ದಾನೆ, ಮರಿಬೇಡ್ರಿ. ನಿಮ್ಮ ಜೊತೆಯಲ್ಲಿ ಒಬ್ಬ ದೇವರಿದ್ದಾನೆ, ಮರೆತು ಹೋಗಬೇಡ್ರಿ. ಆ ದೇವರು ನಿಮಗಾಗಿ ಇವತ್ತು ದಾರಿಯನ್ನು ತೆಗೆದುಕೊಡ್ತಾನೆ. ಆ ಸಹಾಯಕನು ಇವತ್ತು ನೀವು ಕಾಣದೇ ಇರುವಂತ, ನಿಮಗೆ ಕಾಣದೇ ಇರುವಂತ ಕೆಲವೊಂದು ದಾರಿಗಳನ್ನ ಇವತ್ತು ಅವನು ನಿಮಗಾಗಿ ತೆಗೆದುಕೊಳ್ಳುವಂತ ದೇವರಾಗಿದ್ದಾನೆ. ಆ ದಾರಿ ತೆಗೆದುಕೊಟ್ಟ ಮೇಲೆ ಆ ದಾರಿಯಲ್ಲಿ ಬೇರೆ ದುಷ್ಟನು ಬರಲಿಕ್ಕೆ ಸಾಧ್ಯವಿಲ್ಲ. ರಿಸೀವ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಿಮಗೆ, ಅದಕ್ಕೆ ನಾನೇನು ಮಾಡಬೇಕು, ಬೇಗ ನಿಲ್ಲಿಸ್ಬೇಕು ಅಷ್ಟೇ. ಹೇಗೂ ಗೊತ್ತು, ನಾನು ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ರೆ, ನಾವು ರಿಸೀವ್ ಮಾಡಿದ್ರೆ ಕೂತ್ಕೊಂಡ್ಬಿಟ್ರೆ ಪಾಸ್ಟರ್ ಬೇಗ ನಿಲ್ಲಿಸ್ಬಿಡ್ತಾರೆ. ಹಲ್ಲೆಲೂಯಾ. ನೀವೆಲ್ಲ ತುಂಬಾ ಜಾಣರು, ನನಗೆ ಗೊತ್ತು. ಹಲ್ಲೆಲೂಯಾ. ದೇವರು ಇಸ್ರಾಯೇಲ್ ಜನರಿಗೆ ಸಮುದ್ರ 2 ಭಾಗ ಮಾಡಿ ದಾರಿ ತೆರೆದುಕೊಟ್ರು. ಆ ನಂತರವಾಗಿ ಆ ದಾರಿಯಲ್ಲಿ ತನ್ನ ಮಕ್ಕಳನ್ನ, ತನ್ನ ಪ್ರಜೆಗಳನ್ನ ದೇವರು ಅದ್ಭುತವಾಗಿ ನಡೆಸಿಕೊಟ್ನು. ಈಗ ಈ ಜನರು ಹೋಗ್ತಾ ಇದ್ದಾರೆ, ಈ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಈ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಇನ್ನೇನ್ ದಡ ಸೇರ್ಬೇಕು,
ಶತ್ರು ಹಿಂದ್ಗಡೆ ಬರ್ತಾ ಇದೆ. ಶತ್ರು ಹಿಂದ್ಗಡೆ ಬರ್ತಾ ಇದೆ. ಏ ಶತ್ರು, ಈ ಮಾರ್ಗ, ಈ ದಾರಿ ದೇವ್ರು ತೆಗೆದುಕೊಟ್ಟಿರೋದು ನಿಮಗಲ್ಲ. ಈ ದಾರಿ, ಈ ಮಾರ್ಗ ನಾನು ಕಾಣದೇ ಇರುವಾಗ ನನಗಾಗಿ ದೇವರು ತೆಗೆದುಕೊಟ್ಟ ದಾರಿ ಇದು. ನನಗಾಗಿ ನನ್ನ ದೇವರು, ನನಗಾಗಿ, ನನ್ನ ತಲೆಮರೆಗಳಿಗಾಗಿ, ನನ್ನ ಸಂತತಿಗಾಗಿ, ನನ್ನ ಸೇವೆಗಾಗಿ, ನನ್ನ ಕುಟುಂಬ ಆಶೀರ್ವಾದಕ್ಕಾಗಿ, ನನ್ನ ಕುಟುಂಬ ಬಿಡುಗಡೆಗಾಗಿ, ನನ್ನ ಸಮೃದ್ಧಿ ಅಭಿವೃದ್ಧಿಗಾಗಿ ಸ್ವರ್ಗದ ದೇವರು ನನಗಾಗಿ ತೆಗೆದುಕೊಟ್ಟ ದಾರಿ ಇದು. ನಾನು ಮಾತ್ರ ನಡಿಬೇಕಾಗಿರುವಂತ ದಾರಿ ಇದು. ನಾನು ಮಾತ್ರ ನಡಿಬೇಕಾಗಿರೋ ದಾರಿ. ಇಸ್ರಾಯೇಲ್ ಜನರು ತಿರುಗಿ ನೋಡ್ತಾರೆ, ಅಲ್ಲಿ ಶತ್ರುಗಳು ಕಾಣಲ್ಪಡ್ತಾ ಇಲ್ಲ. ಕಾರಣ, ನನ್ನ ದೇವರು ಅಲ್ಲಿ ದಾರಿಯನ್ನ ಅವರಿಗೆ ವಿರೋಧವಾಗಿ ಮುಚ್ಚಿಬಿಟ್ಟನು. ನನ್ನ ದೇವರು ಆ ಶತ್ರುಗಳಿಗೆ, ಆ ವೈರಿಗಳಿಗೆ ವಿರೋಧವಾಗಿ ಆ ದೇವನ ಮಕ್ಕಳಿಗೆ ತೆಗೆದುಕೊಟ್ಟಂತ ದಾರಿಯನ್ನ ಸ್ವರ್ಗದ ದೇವರು ಮುಚ್ಚಿಬಿಟ್ಟ. ಈಗ ಅವ್ರಿಗೆ ದಾರಿ ಕಾಣ್ತಾ ಇಲ್ಲ. ಅವರ ಜೀವಿತ ಅಲ್ಲೇ ನಾಶವಾಗಿ ಹೋಗ್ತಾ ಇದೆ. ಹಲ್ಲೆಲೂಯ. ದೇವರ ಮಕ್ಕಳಿಗಾಗಿ ದೇವರು ದಾರಿ ತೆಗೆದುಕೊಟ್ರೆ ಅದು ದೇವರ ಮಕ್ಕಳ ಉದ್ದೇಶವು, ಮಾರ್ಗವು, ಅವರ ದರ್ಶನವು, ಅವರ ಉದ್ದೇಶವು ಪೂರ್ತಿಯಾಗಿ ಅವರನ್ನು ಆಶೀರ್ವಾದಿಸುವುದಕ್ಕಾಗಿ. ದೇವರ ಮಕ್ಕಳಿಗಾಗಿ ದೇವರು ದಾರಿ ತೆಗೆದುಕೊಳ್ಳೋದು ನಾಶವಾಗುವುದಕ್ಕಾಗಿ ಅಲ್ಲ, ಅವರುಗಳನ್ನು ಉದ್ಧಾರ ಮಾಡುವುದಕ್ಕಾಗಿ. ನಿನ್ನ ಉದ್ಧಾರ ಮಾಡುವುದಕ್ಕಾಗಿ ಒಂದು ದಾರಿ ಇದೆ. ನಿನ್ನ ಉದ್ಧಾರ ಮಾಡುವುದಕ್ಕಾಗಿ ಒಂದು ಮಾರ್ಗವಿದೆ. ಆದ್ರೆ ಇಲ್ಲಿವರೆಗೆ ಶತ್ರು ಆ ದಾರಿಯನ್ನ, ಮಾರ್ಗವನ್ನ ನಿನಗೆ ಮರೆ ಮಾಡಿಬಿಟ್ಟಿದ್ದ. ಆದ್ರೆ ಇವತ್ತು ದೇವರು ನಿನಗಾಗಿ ಇಲ್ಲಿ ಇಳಿದು ಬಂದಿದ್ದಾನೆ, ಇಲ್ಲಿ ಪ್ರಕಟವಾಗಿದ್ದಾನೆ. ಅವನು ಚಲಿಸ್ತಾ ಇದ್ದಾನೆ. ಯಾವುದಕ್ಕಾಗಿ? ನಿನ್ನ ಮುಂದೆಗಡೆ ಶತ್ರು ಮರೆ ಮಾಡಿರುವಂತ ರಾಜ್ಯ ಮಾರ್ಗವನ್ನ ಇವತ್ತು ದೇವರು ನಿನಗಾಗಿ ತೆರೆದುಕೊಡ್ತಾ ಇದ್ದಾನೆ. ಒಬ್ಬರು ಆ ದಾರಿ ಬೇಕು ಎಂಬುದಾಗಿ ಹೇಳುವಂತವರು, ಆ ಮಾರ್ಗದಲ್ಲಿ ನಾನು ನಡಿಬೇಕು ಎಂಬುದಾಗಿ ಹೇಳುವಂತವರು, ಆ ದಾರಿಯಲ್ಲಿ ನಾನು ನಡಿಬೇಕು ಎಂಬುದಾಗಿ ಹೇಳುವಂತವರು. ಓ ರಾಬ ದಾಡಗಾದಾಮ ರೀಕಮಾನ. ಓ ದೇವರ ಸಭೆಯೇ, ದೇವರು ನಿನಗೊಂದು ಮಾರ್ಗವನ್ನು ತೆಗೆದುಕೊಟ್ಟಿದ್ದಾನೆ. ಆ ಮಾರ್ಗ ನಿನ್ನ ಉದ್ಧಾರ ಮಾಡುವುದಕ್ಕಾಗಿ, ಆ ಮಾರ್ಗ ನಿನ್ನ ಗುರಿಯನ್ನು ಮುಟ್ಟಿಸುವುದಕ್ಕಾಗಿ, ಆ ಮಾರ್ಗ ನಿನ್ನ ಒಳಗಡೆ ಇರುವಂತಹ ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ, ಆ ಮಾರ್ಗ ನಿನ್ನನ್ನು ಸಮೃದ್ಧಿಗೊಳಿಸುವುದಕ್ಕಾಗಿ, ಆ ಮಾರ್ಗ ನಿನ್ನನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ. ಆ ದಾರಿ, ಆ ಮಾರ್ಗ ನಿನ್ನ ನಾಶ ಮಾಡುವುದಕ್ಕಾಗಿ ಅಲ್ಲ. ಆ ದಾರಿ, ಆ ಮಾರ್ಗ ನಿನ್ನ ಉದ್ಧಾರ ಮಾಡುವುದಕ್ಕಾಗಿ. ಆದರೆ ನಿನ್ನನ್ನು ಹಿಂಬಟ್ಟಿ ಮತ್ತೆ ಹೇಗೋ ದಾರಿ ತಪ್ಪಿಸ್ಬೇಕು ಅಂತ ಬರ್ತಾ ಇರುವಂತ ಶತ್ರುಗೆ ಆ ದಾರಿ, ಆ ಮಾರ್ಗ ಅದು ಅವನಿಗೆ ನಾಶವಾಗಿರ್ತದೆ. ಹಲ್ಲೆಲೂಯಾ. ನಿನ್ನ ಹಿಂಬಾಲಿಸಿಕೊಂಡು ಇಲ್ಲಿವರೆಗೂ ನಿನಗೆ ಗೊತ್ತಿಲ್ಲದಿರುವಂತಹ ಹಾಗೆ ನಿನ್ನ ಹಿಂಬಾಲಿಸಿಕೊಂಡು ಕೆಲವು ಕಾರ್ಯಗಳು ಮಾಡಿ, ನಿನ್ನ ಇಲ್ಲಿವರೆಗೂ ಹಿಂಬಾಲಿಸಿಕೊಂಡು ಬಂದ ಕೆಲವು ಶಕ್ತಿಗಳನ್ನ ಸ್ವರ್ಗದ ದೇವರು ಇವತ್ತು ಸಂಪೂರ್ಣವಾಗಿ ಸರ್ವನಾಶ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಆ ಶಕ್ತಿಗಳನ್ನ, ಅದರ ಬಲವನ್ನ, ಅದರ ಆಲೋಚನೆಗಳನ್ನ, ಅದರ ಕೃತ್ಯಗಳನ್ನ ಇವತ್ತು ದೇವರು ಅದರ ಚರಿತ್ರೆಯನ್ನು ಕ್ಲೋಸ್, ಅದರ ಆಲೋಚನೆ, ಅದರ ಬಲ, ಅದರ ತೀರ್ಮಾನಗಳನ್ನೆಲ್ಲ ಸ್ವರ್ಗದ ದೇವರು ಇವತ್ತು ಮುಚ್ಚಿ ಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶತ್ರು ಆದವನು ಇಲ್ಲಿವರೆಗೂ ನೀನು ಆ ಮಾರ್ಗದಲ್ಲಿ ನಡಿಬಾರದು ಅಂತೇಳಿ ಮರೆ ಮಾಡಿದಂಥದ್ದು, ಮುಚ್ಚಿ ಹಾಕಿದಂಥದ್ದು ಅನೇಕ ದಿವಸಗಳುಂಟು. ಆದ್ರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಆ ಮಾರ್ಗ ನಾನು ನಿನ್ ತೋರಿಸ್ಕೊಟ್ಟು, ಆ ಮಾರ್ಗ ನೀನು ತೆರೆದುಕೊಟ್ಟು, ಇಲ್ಲಿವರೆಗೂ ಯಾವ ಶತ್ರು ನಿನ್ನ ಮಾರ್ಗವನ್ನು ಮುಚ್ಚಿ ಹಾಕಿದನೋ, ಆದ್ರೆ ಇವತ್ತು ನಾನು ಅವನನ್ನೇ ಮುಚ್ಚಾಕ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ.
ಅವನನ್ನೇ ಅಂತ್ಯ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಆ ಹೋರಾಟವನ್ನು ಅಂತ್ಯ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಆ ಯುದ್ಧವನ್ನು ಕೊನೆಗಾಣಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಅವನ ಹಿಂಬಾಲಿಸುವಿಕೆ ಇವತ್ತೇ ಅಂತ್ಯ ಮಾಡುವುದಕ್ಕಾಗಿ ಹೋಗ್ತಾನೆ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನ ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ. ಹಾಲೆಲೂಯಾ. ಇಲ್ಲಿವರೆಗೂ ಅವನು ನಿನ್ನ ದಾರಿ ಮುಚ್ಚಿದ, ಆದ್ರೆ ದೇವರು ಇವತ್ತು ಅವನ ದಾರಿ ಮುಚ್ಚಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಅರ್ಥ ಆಗಿಲ್ಲಲ್ಲ? ನಿನ್ನ ಹಿಂಬಾಲಿಸ್ಕೊಂಡು ಬಂದು, ಅವನು ನಿನ್ನ ಹಿಂಬಾಲಿಸ್ಕೊಂಡು ಬರುವಾಗ ಸುಮ್ಮನೆ ಬಂದಿಲ್ಲ, ಅನೇಕ ಆಲೋಚನೆಗಳೊಂದಿಗೆ ಅವನು ನಿನ್ನ ಹಿಂಬಾಲಿಸ್ಕೊಂಡು ಬಂದ. ಅನೇಕ ಆಲೋಚನೆಗಳಲ್ಲಿ ನಿನ್ನ ಬೀಳಿಸ್ಲಿಕ್ಕೆ ಅವನು ಹಿಂಬಾಲಿಸ್ಕೊಂಡು ಬಂದ. ಅನೇಕ ಸಮಯದಲ್ಲಿ ಆರೋಗ್ಯದ ವಿಷಯದಲ್ಲಿ ನಿನ್ನ ಹಿಂಬಾಲಿಸ್ಕೊಂಡು ಬಂದ. ಫೈನಾನ್ಸ್ಲಿ ವಿಷಯದಲ್ಲಿ, ದುಡ್ಡಿನ ವಿಷಯದಲ್ಲಿ ಅವನು ನಿನ್ನ ಹಿಂಬಾಲಿಸ್ಕೊಂಡು ಬಂದ. ಅನೇಕ ನಿನ್ನ ಅನುಗ್ರಹಗಳ ವಿಷಯಗಳಿಗೆ ಅವನು ಹಿಂಬಾಲಿಸ್ಕೊಂಡು ಬಂದು ಕೆಲವು ದಾರಿಗಳನ್ನು, ಮಾರ್ಗಗಳನ್ನು ಮುಚ್ಚಿಬಿಟ್ಟ. ಆದರೆ ಇವತ್ತು ದೇವರು ಮುಚ್ಚಿರುವಂಥ ದಾರಿಯನ್ನ, ಮುಚ್ಚಿರುವಂಥ ಮಾರ್ಗವನ್ನ ನಿನಗಾಗಿ ತೆರೆದುಕೊಟ್ಟು ಇವತ್ತು ಅದೇ ದಾರಿಯಲ್ಲಿ, ಅದೇ ಮಾರ್ಗದಲ್ಲಿ ನನ್ನ ದೇವರು ಅವನನ್ನು ಅಂತ್ಯ ಮಾಡಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಇವತ್ತು ಅವನ ಹೋರಾಟ, ಇವತ್ತು ಅವನ ಯುದ್ಧ, ಇವತ್ತು ಅವನ ಆಲೋಚನೆ, ಇವತ್ತು ಅವನ ಪ್ಲಾನ್, ಇವತ್ತು ಅವನ ಬಲ, ಇವತ್ತು ಅಂತ್ಯ. ನಿನ್ನ ಹಿಂಬಾಲಿಸಿಕೊಂಡು ಬಂದವನು, ನಿನ್ನ ಒಳ್ಳೆ ದಾರಿಯನ್ನು ಮುಚ್ಚಾಕಿದವನು ಸ್ವರ್ಗದ ದೇವರು ಇವತ್ತು ಅವನನ್ನ ನಿನ್ನ ಪರವಾಗಿ, ನಿನ್ನಗಾಗಿ ದೇವರು ಮುಚ್ಚಾಕೋದಕ್ಕಾಗಿ ಹೋಗ್ತಾ ಇದ್ದಾರೆ. ಅವನನ್ನ ಸಮಾಧಿ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಅವನನ್ನ ಕೊನೆ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾರೆ. ನೀನ್ ನಂಬಿದ್ರೆ ಇವತ್ತು ದೇವರ ಮಹಿಮೆ ಕಾಣ್ತೀಯ. ಈ ವಾಕ್ಯದಲ್ಲಿ ಮಹಿಮೆ ಕಾಣ್ತೀಯ. ಇವತ್ತು ದೇವರ ಮಾತಲ್ಲಿ ಮಹಿಮೆ ಕಾಣ್ತೀಯ. ಇವತ್ತು ದೇವರ ಬಿಡುಗಡೆಯಲ್ಲಿ ಮಹಿಮೆ ಕಾಣ್ತೀ. ಹಾಲೆಲೂಯಾ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಹೇಳ್ತದೆ, ತನ್ನ ವಿಮುಖ ಜನರಿಗಾಗಿ, ತಾನು ಬಿಡಿಸಿದ ಜನಗಳಿಗಾಗಿ ಅವನು ದಾರಿ ಉಪಯೋಗ ಮಾಡಿಕೊಟ್ಟಿದಂತೆ. ಶತ್ರುಗಲ್ಲ, ತನ್ನನ್ನ ಬಿಡುಗಡೆ ಮಾಡಿದಂತ ತನ್ನ ಜನರಿಗಾಗಿ ಇವತ್ತು ದೇವರು ದಾರಿಯನ್ನು ಓಪನ್ ಮಾಡಿಕೊಟ್ಟಿರುವಂಥದ್ದು. ಇನ್ನು ಅವನ ಆಟ ನಡೆಯಲ್ಲ, ಇನ್ನು ಅವನ ಕ್ರಿಯೆ ನಡೆಯಲ್ಲ, ಇನ್ನು ಅವನಿನ ಸುದ್ದಿಗೆ ಬರಲ್ಲ, ಇನ್ನು ಅವನು ನಿನ್ನ ತಂಟೆಗೆ ಬರಲ್ಲ. ಹಾಲೆಲೂಯಾ. ಯೇಸು ಸ್ವಾಮಿಯ ಜನನ ಇನ್ನೇನು ಇವತ್ತಾಗುತ್ತೆ. ಆ ಸಮಯದಲ್ಲಿ ಜೋಯಿಷರು ಒಬ್ಬ ರಾಜಕುಮಾರನು, ಒಬ್ಬ ರಾಜನ ಮಗನು ಜನಿಸೋದು ಅರಮನೆಯಲ್ಲಿ ನೆನೆಸ್ಕೊಂಡು ಹೇರೋದನ ಮನೆಗೆ ಹೋದರು. ಹೇರೋದನ ಮನೆಗೆ ಹೋಗುವಾಗ ಆ ಹೇರೋದನ ಮನೆಯಲ್ಲಿ ಈ ಜೋಯಿಷರು ಹೇಳ್ತಾ ಇದ್ದಾರೆ, ಎಲ್ಲಿ ರಾಜಕುಮಾರ? ಜಾತಕಗಳು, ಒಡಂಬಡಿಕೆ, ದೈವಶಾಸ್ತ್ರ ಹೇಳೋ ಪ್ರಕಾರವಾಗಿ ಇವತ್ತು ಒಬ್ಬ ರಾಜಕುಮಾರನು ರಾಜನ ಮನೆಯಲ್ಲಿ ಹುಟ್ಟಬೇಕಾಗನಾಗಿದ್ದಾನೆ. ಎಲ್ಲಿಯ ರಾಜಕುಮಾರ, ಎಲ್ಲಿಯ ಮಗು ಅಂತ ಹುಡುಕುವಾಗ ರಾಜ ಹೇಳ್ತಾನೆ, ಇಲ್ಲಿ ಯಾವ ಮಗು ಆಗಿಲ್ಲ, ಇಲ್ಲಿ ಯಾವ ಮಕ್ಕಳು ಜನಿಸಿಲ್ಲ, ನಿಮಗೆ ಯಾರು ಬೇಕು ಅಂತ ಹೇರೋದನ್ನು ಕೇಳುವಾಗ ಅವಾಗ ಜೋಯಿಷರು ಹೇಳ್ತಾ ಇದ್ದಾರೆ, ಲೋಕದ ರಕ್ಷಕನು, ಈ ಎಲ್ಲ ಲೋಕವನ್ನು ಆಳ್ವಿಕೆ ಮಾಡಬೇಕಾಗಿರುವಂತ ರಾಜಕುಮಾರನು ಇವತ್ತು ಜನಿಸಿದಾನೆ, ಅದಕ್ಕೆ ನಾವು ಹುಡುಕಿ ಬಂದಿದ್ದೇವೆ ಅಂತ ಹೇಳುವಾಗ ಹೇರೋದನಿಗೆ ಕೋಪ ಬಂತು. ನಾನಲ್ಲದೆ ಬೇರೆ ರಾಜ ಇರಬಾರ್ದು, ನಾನಲ್ಲದೆ ಬೇರೆ ಆಳ್ವಿಕೆ ಇರಬಾರ್ದು, ನನ್ನ ಆಳ್ವಿಕೆ ಅಲ್ಲದೆ ಬೇರೆ ಯಾರ ಆಳ್ವಿಕೆ ಇರಬಾರ್ದು ಅಂತ ಹೇಳಿ ಅವನು ಕುಯುಕ್ತಿ ಮಾಡಿ ಅವನು ಹೇಳ್ತಾ ಇದ್ದಾನೆ, ಇದು ನೀವು ಹೋಗ್ರಿ, ಆ ಮಗು ಎಲ್ಲಿ ಹುಟ್ಟಿದೆ, ಆ ರಾಜಕುಮಾರನ ಎಲ್ಲಿ ಹುಟ್ಟಿದೆ ಅಂತ ತಿಳ್ಕೊಂಡು ಮತ್ತೆ ನನಗೆ ತಿಳಿಸ್ರಿ, ನಾನು ಕೂಡ ಬಂದು ಸಾಷ್ಟಾಂಗ ಎರಗಿ ಅಡ್ಡ ಬಿದ್ದು ಆ ಮಗುವನ್ನು ನೋಡಿ ಯೋಗಕ್ಷೇಮ ಕೇಳಿಕೊಂಡು ಹಿಂದಿರುಗಿ ಬರ್ತೀನಿ ಅಂತ ಹೇರೋದನ್ನು ಹೇಳ್ತಾನೆ.
ಬಟ್ ಹೇರೋದನ ಪ್ಲಾನ್ ಏನು ಗೊತ್ತಾ? ಹೋಗಿ ನೋಡ್ಕೊಂಡು ಬರೋ ಪ್ಲಾನ್ ಅಲ್ಲ, ಹೇರೋದನ ಪ್ಲಾನ್ ಹೇಗಾದರೂ ಮಾಡಿ ಆ ಮಗುವನ್ನ ಸಾಯಿಸಬೇಕು ಅಂತ, ಆ ರಾಜಕುಮಾರನನ್ನ ಸಾಯಿಸಬೇಕು ಅಂತ. ಆದರೆ ಈ ಜೋಯಿಷರು ಹೋಗ್ತಾ ಇದ್ದಾರೆ, ದಾರಿ ಗೊತ್ತಾಗ್ತಾ ಇಲ್ಲ. ಈ ಜೋಯಿಷರು ಹೋಗ್ತಾ ಇದ್ದಾರೆ, ದಾರಿ ಗೊತ್ತಾಗ್ತಾ ಇಲ್ಲ. ಸಡನ್ ಆಗಿ ಒಂದು ನಕ್ಷತ್ರ ಪ್ರಕಟ ಆಗ್ತಾ ಇದೆ. ಸಡನ್ ಆಗಿ ಒಂದು ನಕ್ಷತ್ರ ಪ್ರಕಟ ಆಗ್ತಾ ಇದೆ. ನಕ್ಷತ್ರ ಪ್ರಕಟವಾಗಿ ಆ ಜೋಯಿಷರು ನೋಡುವಾಗ ಅವ್ರಿಗೆ ಗೊತ್ತಾಯ್ತು, ನಮಗೆ ದಾರಿ ಮಾರ್ಗ ತೋರಿಸುವಂತ ನಕ್ಷತ್ರವೇ ಇದು. ಹಲ್ಲೆಲೂಯಾ. ಬೇರೆ ಯಾರಿಗೂ ನಕ್ಷತ್ರ ದಾರಿ ತೋರಿಸಿಲ್ಲ. ದಾರಿ ತೋರಿಸಬೇಕಾದವ್ರಿಗೆ ಮಾತ್ರವೇ ಆ ನಕ್ಷತ್ರ ಅವರುಗಳಿಗೆ ದಾರಿ ತೋರಿಸ್ತು. ಹಲ್ಲೆಲೂಯಾ. ಆಗಿನ ಸ್ವರ್ಗದ ದೇವರು ಎಲ್ಲರಿಗೂ ಅಲ್ಲ ದಾರಿ, ತನ್ನ ಮಕ್ಕಳಿಗಾಗಿ ತೆರೆದುಕೊಳ್ಳುವಂತ ದಾರಿ. ಆ ದಾರಿಯಲ್ಲಿ ಯಾವ ದುಷ್ಟ ಶಕ್ತಿಯು ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ದಾರಿಯಲ್ಲಿ ನೀನೇ ನಡಿಬೇಕು, ಆ ಮಾರ್ಗದಲ್ಲಿ ನೀನೇ ನಡಿಬೇಕು. ಮತ್ತು ನಿನಗಾಗಿ ಇರುವಂತ ದಾರಿ. ಅದಕ್ಕೆ ನಮ್ಮ ಮುಂಚೆ ಎಷ್ಟು ದಾರಿಗಳನ್ನ ಹೋದಂತ ಎಲ್ಲ ದಾರಿ ಕಣ್ಣೀರು, ಹೋದಂತ ಎಲ್ಲ ದಾರಿಯಲ್ಲಿ ದುಃಖ, ಹೋದಂತ ಎಲ್ಲ ದಾರಿಯಲ್ಲಿ ನಷ್ಟ, ಹೋದಂತ ದಾರಿಯಲ್ಲೆಲ್ಲ ರೋಗ, ಹೋದಂತ ಎಲ್ಲ ದಾರಿಯಲ್ಲಿ ಅಪಮಾನ, ಹೋದಂತ ದಾರಿಯಲ್ಲೆಲ್ಲ ಅವಮಾನ, ಹೋದಂತ ಎಲ್ಲ ದಾರಿಯಲ್ಲಿ ನೀನು ತಲೆ ತಗ್ಗಿಸಲ್ಪಡ್ತು, ಹೋದಂತ ಎಲ್ಲ ದಾರಿಯಲ್ಲಿ ನೀನು ಸೋತು ಹಿಂದಿರುಗಿ ಬಂದೆ, ಹೋದಂತ ಎಲ್ಲ ದಾರಿಯಲ್ಲಿ ವೆರಿ ವೇದನೆ. ಆದರೆ ದೇವರು ಈಗ ನಿನಗೆ ತೆಗೆದುಕೊಡುವಂತ ಈ ದಾರಿ ಇದೆಯಲ್ಲ, ಈ ದಾರಿಯಲ್ಲಿ ಸೋಲಿಲ್ಲ, ಈ ದಾರಿಯಲ್ಲಿ ಕಣ್ಣೀರಿಲ್ಲ, ಈ ದಾರಿಯಲ್ಲಿ ವೇದನೆ ಇಲ್ಲ, ಈ ದಾರಿಯಲ್ಲಿ ಸಾಲ ಇಲ್ಲ, ಈ ದಾರಿಯಲ್ಲಿ ಕಟ್ಟುಗಳಿಲ್ಲ, ಈ ದಾರಿಯಲ್ಲಿ ಬಂಧನಗಳಿಲ್ಲ, ಈ ದಾರಿಯಲ್ಲಿ ಯಾವ ವೇದನೆ ಇಲ್ಲ, ಈ ದಾರಿಯಲ್ಲಿ ರೋಗ ಇಲ್ಲ, ಈ ದಾರಿಯಲ್ಲಿ ಸೈತಾನನ ವೇದನೆ ಇಲ್ಲ, ದೆವ್ವಗಳಿಲ್ಲ, ಯಾವ ಕಣ್ಣೀರಿಲ್ಲ, ಯಾವ ರೋಗವಲ್ಲಿಲ್ಲ. ಅದು ದೇವರು ನಿನಗಾಗಿ ತೆರೆದುಕೊಳ್ಳುವಂತ ದಾರಿ. ಹಲ್ಲೆಲೂಯಾ. ಈ ದಾರಿಯಲ್ಲಿ ನಡೆಯುವಾಗ ನೀನು ಕಣ್ಣೀರೊಂದಿಗೆ, ದುಃಖದೊಂದಿಗೆ, ವೇದನೆಯೊಂದಿಗೆ, ನಷ್ಟದೊಂದಿಗೆ ಅಲ್ಲ. ಈ ದಾರಿಯಲ್ಲಿ ನೀನು ನಡೆಯುವಾಗ ರಾಜನ ಮಗನ ಹಾಗೆ ನಡೀತೀಯ. ಓ, ರಾಣಿಯ ಮಗಳ ಹಾಗೆ ನೀನು ನಡೀತೀಯ. ಕಾರಣ ಇದು ರಾಜಾದಿರಾಜನ ಮಾರ್ಗ. ಈ ಮಾರ್ಗದಲ್ಲಿ ನೀನು ನಡೆಯುವಾಗ ರಾಜನ ಮಗನ ಹಾಗೆ ನಡೀತೀಯ. ಅದು ರಾಜನ ಮಗನಿಗೆ, ಮಕ್ಕಳಿಗೆ ಇರಬೇಕಾಗಿರುವ ದಾರಿಯಾಗಿದೆ ಆ ದಾರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗಲೂ ನೀನು ಈ ದಾರಿಯಲ್ಲಿ ಬರಬೇಕಾಗಿತ್ತು, ಆದರೆ ಸೈತಾನನು ಮರೆ ಮಾಡಿಬಿಟ್ಟಿದ್ದ. ಸೈತಾನನು ಮರೆ ಮಾಡಿಬಿಟ್ಟಿದ್ದ ದಾರಿಯನ್ನ ದೇವರು ಇವತ್ತು ಆ ದಾರಿ ತೆಗೆದು ಆ ದಾರಿಯಲ್ಲಿ ನನ್ನ ಸಭೆ ಸೇವೆಯನ್ನ ನಡೆಸುವನಾಗಿದ್ದಾನೆ. ನಾವು ನಡಿತೀವಿ, ನಾವು ಪ್ರವೇಶ ಮಾಡ್ತೀವಿ, ಜಯದ ಗೀತೆ ಆಡ್ತೀವಿ, ಜಯದ ಧ್ವಜ ಆರಿಸ್ತೇವೆ. ಹಲ್ಲೆಲೂಯಾ. ಈ ನಕ್ಷತ್ರ ಯಾರಿಗೂ ದಾರಿ ತೋರಿಸಿಲ್ಲ, ಈ ನಕ್ಷತ್ರ ಜೋಯಿಷರಿಗೆ ಮಾತ್ರ ದಾರಿ ತೋರಿಸ್ತು. ಈ ಜೋಯಿಷರ ದಾರಿಯಲ್ಲಿ ನಡ್ಕೊಂಡು ಹೋದ್ರು. ಈ ಜೋಯಿಷರು ನಕ್ಷತ್ರ ತೋರಿಸಿದ ದಾರಿಯಲ್ಲಿ ನಡ್ಕೊಂಡು ಹೋದ್ರು. ಹೋಗಿ ಮುಟ್ಟಬೇಕಾದ ದಾರಿ ಮುಟ್ಟಿದ್ರು, ಹೋಗಿ ಮುಟ್ಟಬೇಕಾದ ಗುರಿ ಮುಟ್ಟಿದ್ರು, ಹೋಗಿ ಪಡೆದುಕೊಳ್ಳಬೇಕಾದದನ್ನ ಆ ದಾರಿಯಲ್ಲಿ ಅವರು ಪಡೆದುಕೊಂಡ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಆಯ್ತು. ಜೋಯಿಷರು ಯೇಸುವನ್ನ, ರಕ್ಷಕನನ್ನ, ಆ ಕೂಸನ್ನ ನೋಡಿದ್ರು. ಎಲ್ಲ ನೋಡಿದ ಮೇಲೆ ಹಿಂದಿರುಗಿ ಹೋಗ್ಬೇಕು. ಅದರ ದಾರಿ ಹೇಳ್ತಾ ಇದ್ದಾರೆ, ದೇವರು ಹೇಳ್ತಾ ಇದ್ದಾರೆ, ನೀವು ಮತ್ತೆ ಈ ದಾರಿಲಿ ಹೋಗಬಾರ್ದು. ಹಲ್ಲೆಲೂಯಾ.
ಕೆಲವೊಮ್ಮೆ ದೇವರು ನಮಗೆ ಬೋಧಿಸ್ತಾನೆ, ಕೆಲವೊಮ್ಮೆ ದೇವರು ನಮ್ಮ ಹತ್ರ ಮಾತಾಡ್ತಾನೆ, ಕೆಲವೊಮ್ಮೆ ದೇವರು ನಮ್ಮನ್ನು ಎಚ್ಚರಿಸ್ತಾನೆ. ನೀನು ಈ ದಾರಿಲಿ ಹೋಗಬಾರ್ದು, ನೀನು ಈ ಮಾರ್ಗದಲ್ಲಿ ಹೋಗಬಾರ್ದು, ನೀನು ಈ ಜಾಗದಲ್ಲಿ ಹೋಗಬಾರ್ದು. ಅದು ನಾನು ನಿನಗಾಗಿ ಇಟ್ಟಿರೋ ದಾರಿ ಅಲ್ಲ, ಅದು ನಾನು ನಿನಗಾಗಿ ತೆರೆದುಕೊಟ್ಟಿರುವಂಥ ದಾರಿ ಅಲ್ಲ. ನಾನು ನಿನಗಾಗಿ ತೆರೆದುಕೊಟ್ಟಿರುವಂಥ ದಾರಿ ಈ ಕಡೆ ಅಲ್ಲ, ನಾನು ನಿಮಗೆ ತೆರೆದುಕೊಟ್ಟಿರುವಂಥ ದಾರಿ ಅದು ಈ ಕಡೆ. ಓ ರಾಬಾದ ಡಾಗಾದಾಬ ರೀಕಾ ಮಾನ ಪ್ರೌಢ ಪ್ರಮಾಣ. ಇಲ್ಲಿವರೆಗೂ ದೇವರ ಶಬ್ದ ಕೇಳಿದೆ, ಶತ್ರು ಕೊಟ್ಟ ಆಲೋಚನೆ ಪ್ರಕಾರವಾಗಿ, ನಿನ್ನ ಆಲೋಚನೆ ಪ್ರಕಾರವಾಗಿ ನೀನು ಹೋದ ನಿಮಿತ್ತವಾಗಿ ಆ ದಾರಿಯಲ್ಲಿ ಬಿದ್ದೋದೆ. ಆ ಮಾರ್ಗದಲ್ಲಿ ನೀನು ಬಿದ್ದೋದೆ. ಇವತ್ತುವರೆಗೂ ನಿನಗೆಲ್ಲ ತೆಳಕಾಗ್ತಾ ಇಲ್ಲ. ಸುಮಾರು 18 ವರ್ಷಗಳ ಹಿಂದೆಗಡೆ ಈ ದಾರಿಯಲ್ಲಿ ಈ ಒಂದು ಆಶೀರ್ವಾದ ಪಡೆದುಕೊಳ್ಳಬೇಕಾದ ನೀನು 18 ವರ್ಷಗಳಿಂದ ಒದ್ದಾಡ್ತಾ ಇದೆ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಇವತ್ತು ನಾನು 18 ವರ್ಷಗಳಿಂದ ನೀನು ಹೊಂದಲಿಕ್ಕೆ ಆಗದೆ ಇರೋದನ್ನ ಇವತ್ತು ನಾನು ನಿನ್ನ ನಡೆಸಲಿಕ್ಕಾಗಿ ಹೋಗ್ತಾ ಇದ್ದಾನೆ. ರಾಬಾದ ಡಗಾದಾಬ ರಿಕಾಮಾನ 18 ವರ್ಷಗಳಿಂದ, 18 ತಿಂಗಳಿಂದ, 18 ವಾರಗಳಿಂದ, 18 ದಿವಸಗಳಿಂದ ನೀನು ಹೊಂದಲಿಕ್ಕೆ ಆಗದೆ ಇರುವಂತ ಕೆಲವು ಕಾರ್ಯಗಳನ್ನ ಇವತ್ತು ದೇವರು ಅವನು ನಿನಗೆ ನೋಡುವಂತೆ, ಕಾಣುವಂತೆ, ಒದಗಿಸುವಂತೆ, ನೀನು ಹೊಂದುವಂತೆ, ನೀನು ಹೊಂದಿ ನಡೆಯುವಂತೆ ಇವತ್ತು ಅವನು ನಿನಗಾಗಿ ಒಂದು ರಾಜ ಮಾರ್ಗವನ್ನ ತೆರೆದುಕೊಳ್ಳುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಆ ದಾರಿಯಲ್ಲಿ ಇವತ್ತಿನಿಂದ ನಡೆಯಲೇ. ಆ ದಾರಿಯಲ್ಲಿ ಕಳ್ಳನು ಇಲ್ಲ, ಕದೀಮನು ಇಲ್ಲ, ಸುಳಿದುಕೊಳ್ಳುವರು ಇಲ್ಲ, ಹಾಳು ಮಾಡುವರು ಇಲ್ಲ. ಅದು ನಿನ್ನದೇ. ನೀನ್ ಕಾಲಿಟ್ಟಿದೆ, ನೀನ್ ನಡೆದಿದ್ದೆ, ನೀನ್ ಹೆಜ್ಜೆ ಇಟ್ಟಿದೆ. ಕಾರಣ ಆ ದಾರಿ ದೇವರು ತೆಗೆದುಕೊಟ್ಟಿರೋದು ದುಷ್ಟನಿಗಲ್ಲ, ಆ ದಾರಿಯನ್ನು ದೇವರು ತೆಗೆದುಕೊಟ್ಟಿರೋದು ನಿನಗಾಗಿ. ನಿನಗಾಗಿ ಆ ದಾರಿಲಿ ಏನೋ ಸಮಥಿಂಗ್ ಇದೆ. ಏನಿದೆ? ಅದರಲ್ಲಿ ನಡೆಯುವನು ಯಾವತ್ತಿಗೂ ಬೀಳಲ್ಲ, ಯಾವತ್ತಿಗೂ ದಾರಿ ತಪ್ಪಲ್ಲ, ಯಾವ ವಿಷಯದಲ್ಲಿ ದಾರಿ ತಪ್ಪಲ್ಲ. ನೇರವಾಗಿ ಹೋಗಿ, ನೇರವಾಗಿ ಹೋಗಿ ದೇವರ ಮುಂದಗಡೆ ನಿಲ್ತಾರೆ, ಆ ರಾಜನ ಮುಂದಗಡೆ ನಿಲ್ತಾರೆ. ಹಲ್ಲೆಲೂಯ. ಆ ದಾರಿಯಲ್ಲಿ ನಡೆದಕ್ಕೋಸ್ಕರನೇ ಮೋಶೆಗೆ ದೇವರು ಹೇಳಿದ, ಮೋಶೆ ಈ ದಾರಿ ಪರಿಶುದ್ಧವಾದ ದಾರಿ, ನೀನು ಹಾಕೊಂಡಿರೋ ಕೆಲ ಕಾರ್ಯಗಳನ್ನು ತೆಗೆದು ಹಾಕ್ಬಿಟ್ಟು ಈ ದಾರಿಯಲ್ಲಿ ಬಾ. ನಿನ್ನ ಕಾಲುಗಳಿಗೆ ಹಾಕೊಂಡಿರೋ ಕೆಲ ಕಾರ್ಯಗಳನ್ನು ತೆಗೆದು ಬಿಸಾಕ್ಬಿಟ್ಟು ಈ ದಾರಿಯಲ್ಲಿ ಬಾ. ಇನ್ನ ಒಂದು ದಾರಿ ಇಟ್ಟಿದ್ದೀನಿ, ಆ ದಾರಿಯಲ್ಲಿ ನಿನ್ನನ್ನು ಅದ್ಭುತವಾಗಿಯೋ, ಅತಿಶಯವಾಗಿಯೋ, ಮಹಿಮೆಯಾಗಿಯೋ ಇದುವರೆಗೂ ಯಾರು ನಡೆಯದೇ ಇರುವ ಹಾಗೆ ನಿನ್ನ ಇನ್ನೊಂದು ದಾರಿಯಲ್ಲಿ ನಡೆಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಮೋಶೆಯನ್ನ ದೇವರು ನಡೆಸಿದಂತ ದಾರಿ ಎಷ್ಟು ಅದ್ಭುತವಾಗಿತ್ತು ಗೊತ್ತಾ? ಆ ದಾರಿಯಲ್ಲಿ ಇದುವರೆಗೂ ಯಾರು ನಡೆದಿಲ್ಲ, ನಡೀಲಿಕ್ಕೂ ಆಗಿಲ್ಲ ಅಂತ ಒಂದು ದಾರಿಯಲ್ಲಿ ದೇವರು ಮೋಶೆಯನ್ನ ನಡೆಸಿದನು. ಹಲ್ಲೆಲೂಯ. ಆ ದಾರಿಯಲ್ಲಿ ನಡೆದು 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 ಕೊನೆಗೆ ಅವನು ಪ್ರಾಣ ಬಿಡ್ತಾನೆ. ಆ ದಾರಿಯಲ್ಲಿ ಯಾವ ದಾರಿ? ಇವನ್ ದಾರಿ ಬಿಟ್ಟು, ಇವನು ಮಾರ್ಗವನ್ನ ಬಿಟ್ಟು ದೇವರು ತೆಗೆದುಕೊಟ್ಟ ದಾರಿಯಲ್ಲಿ ಇವನು ನಡೆದ್ನಲ್ವಾ, ಈ ದಾರಿಯಲ್ಲಿ ಇವನು ನಡೆದು 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 ಇವನ್ ಸಮಯ ಆಯ್ತು, ಒಂದಿನ ಇವನ್ ಸತ್ತ. ಹಲ್ಲೆಲೂಯ. ಸತ್ರೆ ಸಾಯ್ಬೇಕು, ದೇವರ ದಾರಿಯಲ್ಲೇ ಸಾಯ್ಬೇಕು. ಸತ್ರೆ ಸಾಯ್ಬೇಕು, ದೇವರ ಮಾರ್ಗದಲ್ಲೇ ಸಾಯ್ಬೇಕು. ನನ್ನ ಪ್ರಾಣ ಪಕ್ಷಿ ಆದ್ರೆ ಆರ್ಬೇಕು, ನನ್ನ ಪ್ರಾಣ ಬಿಟ್ಟು ಹೋದ್ರೆ ಹೋಗ್ಬೇಕು, ಅದೇ ದಾರಿಯಲ್ಲಿ ಬಿಟ್ಟು ಹೋಗ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇರೆ ದಾರಿಯಲ್ಲಿ ಪ್ರಾಣ ಹೋಗುವುದಕ್ಕೂ ದೇವರು ನಮಗಾಗಿ ತೆಗೆದುಕೊಟ್ಟಿರುವಂತ ದಾರಿಯಲ್ಲಿ ಪ್ರಾಣ ಹೋಗುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮೋಶೆ ದಾರಿಯಲ್ಲಿ ನಡೆದು 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 ಕೊನೆಗೆ ಅವನ್ ಪ್ರಾಣ ಬಿಟ್ಟ. ಅವನ್ ಪ್ರಾಣ ಬಿಟ್ಟಿದ ತಕ್ಷಣವೇ
ಹಲೋ, ಅವನು ಪ್ರಾಣ ಬಿಟ್ಟಿದ ತಕ್ಷಣವೇ, ಆ ಮಾರ್ಗದಲ್ಲಿ ಅವನು ಪ್ರಾಣ ಬಿಟ್ಟ ಆ ತಕ್ಷಣವೇ ಸಡನ್ ಆಗಿ ದೇವದೂತರು ಹಿಡಿದು ಬರ್ತಾ ಇದ್ದಾರೆ. ಮೋಶೆ ಅವನ ದಾರಿಯನ್ನು ಬಿಟ್ಟ ಮೇಲೆ ದೇವರು ಮೋಶೆಗಾಗಿ ಒಂದು ದಾರಿಯನ್ನು ತೆಗೆದುಕೊಟ್ಟ, ಒಂದು ಮಾರ್ಗವನ್ನು ತೆಗೆದುಕೊಟ್ಟ. ಈ ಮಾರ್ಗದಲ್ಲಿ, ಈ ದಾರಿಯಲ್ಲಿ ಮೋಶೆ ನಡೆದು ಏನೆಲ್ಲ ಮಾಡಿ ದೇವರ ಕಾರ್ಯಗಳೆಲ್ಲ ಮಾಡಿ ಮುಗಿಸಬೇಕಾಗಿರೋದನ್ನೆಲ್ಲ ಮುಗಿಸಿ ನಂತರವಾಗಿ ಪಟ್ಟಂತ ಆ ದಾರಿಯಲ್ಲಿ ಅವನ ಪ್ರಾಣ ಹೋಯಿತು. ಆ ಮಾರ್ಗದಲ್ಲಿ, ಆ ದಾರಿಯಲ್ಲಿ ಪಟ್ಟಂತ ಅವನ ಪ್ರಾಣ ಬಿಟ್ಟೋಗಿದ ತಕ್ಷಣವೇ ಆ ದಾರಿಯಲ್ಲಿ ಸ್ವರ್ಗದಿಂದ ನೇರವಾಗಿ ಪಟ್ಟಂತೇಳಿ ಆ ಮಾರ್ಗದಲ್ಲಿ ದೇವದೂತ ಇಳಿದು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವದೂತ ಇಳಿದು ಬಂದಿದ ತಕ್ಷಣವೇ ಅವನ ದೇಹವನ್ನ, ಮೃತ್ಯು ದೇಹವನ್ನ ದೇವದೂತರು ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ಹಲೋ, ಆ ಮಾರ್ಗದಲ್ಲಿ ಮೋಶೆ ನಡೆದು ಪ್ರಾಣ ಬಿಡುವಾಗ ಈಗ ಅಲ್ಲಿ ದೇವದೂತರು ಬರ್ತಾ ಇದ್ದಾರೆ. ಎಲ್ಲ ಮಾರ್ಗದಲ್ಲಿ ದೇವದೂತರು ಬರಲ್ಲ. ದೇವ್ರ ಮಕ್ಕಳಿಗಾಗಿ ದೇವರು ನೇಮಿಸಿರುವಂತ ಮಾರ್ಗದಲ್ಲಿ ನೀನ್ ನಡೆಯುವಾಗ ನಿನಗಾಗಿ ದೇವದೂತರು ಇಳಿದು ಬಂದು ಕೊನೆವರೆಗೂ ಅವನನ್ನು ನಡೆಸ್ತಾನೆ. ಕೊನೆ ಉಸಿರು ಇರೋವರೆಗೂ ಅವನನ್ನು ನಡೆಸ್ತಾನೆ. ಆ ದಾರಿಯಲ್ಲಿ ಮಾತ್ರವೇ ದೇವದೂತನು ಇಳಿದು ಬರೋದು. ಕೊನೆಗೆ ಅವನ ದೇಹವನ್ನ ದೇವದೂತ ತಗೊಂಡೋದ್ರು. ಎಲ್ಲಿಗೆ? ಸ್ವರ್ಗಕ್ಕೆ. ಐಶ್ವರ್ಯವಂತನ ಸಾಯ್ತಾನೆ. ಐಶ್ವರ್ಯವಂತನ ಸಾಯಕ್ಕಿನ ಮುಂಚೆ ಲಾಜರನ ಸಾಯ್ತಾನೆ, ಭಿಕ್ಷೆಗಾರನಾಗಿರುವ ಲಾಜರನು. ಆದ್ರೆ ಈ ಭಿಕ್ಷೆಗಾರನಾಗಿರುವಂತ ಲಾಜರನ ಸಾಯುವಂಥದ್ದು ದೇವರ ಮಾರ್ಗದಲ್ಲಿ, ದೇವರ ದಾರಿಯಲ್ಲಿ. ಅಲ್ಲಿ ಕೂಡ ವಾಕ್ಯ ಹೇಳ್ತದೆ, ಅವನ್ ಸತ್ತಿದ ತಕ್ಷಣವೇ ಅವನ ಅಂತ್ಯಕ್ರಿಯೆ ಮಾಡುವುದಕ್ಕಾಗಿ ದೇವದೂತರು ಹಿಡಿದು ಬಂದ್ರಂತೆ. ಐಶ್ವರ್ಯವಂತನು ಸ್ವಲ್ಪ ದಿನಗಳಾದ ನಂತರವಾಗಿ ಪಾಟ್ ಅಂತ ಅವ್ರು ಸತ್ತೋಗ್ಬಿಟ್ಟಂತೆ. ಈ ಮ್ಯಾಟ್ರು, ಈ ವಿಷಯ ಹೇಳ್ತಾ ಇರೋದು ಬೇರೆ ಯಾರು ಅಲ್ಲ, ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಖುದ್ದಾಗಿ ಅವ್ರ ಬಾಯಿಂದ ಹೇಳ್ತಾ ಇದ್ದಾರೆ. ಲಾಜರನು ಸತ್ತ ನಂತರವಾಗಿ ಇದು ದೇವದೂತರು ಬಂದು ಅವನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ದಿನಗಳಾದ ನಂತರವಾಗಿ ಐಶ್ವರ್ಯವಂತನು ಕೂಡ ಸತ್ತು ಹೋಗ್ತಾ ಇದ್ದಾನೆ. ವಾಕ್ಯ ಹೇಳ್ತದೆ, ಅಲ್ಲಿ ದೇವದೂತರು ಬಂದಿಲ್ವಂತೆ, ಬೇರೆ ಯಾರೋ 4 ಜನ ಬಂದು ಅವನ ತೆಗೆದುಕೊಂಡೋಗಿ ಅಂತ್ಯ ಸಂಸ್ಕಾರ ಮಾಡಿದ್ರಂತೆ. ಯಾಕೆ ಅಂದ್ರೆ ಈ ಐಶ್ವರ್ಯವಂತನಿಗೆ ಅನೇಕ ದಿವಸಗಳವರೆಗೂ ಅವನಿಗೆ ಅವಕಾಶ ಇತ್ತು. ಅವನು ಸಾಯವರೆಗೂ ಅವಕಾಶವಿತ್ತು. ಪ್ರಾಣ ಬಿಡೋಕಿನ ಮುಂಚೆವರೆಗೂ ಅವನಿಗೆ ಅವಕಾಶವಿತ್ತು. ಯಾವ ಅವಕಾಶ? ಇದು ಈ ಲಾಜರನ ಮಾರ್ಗದ ಒಳಗಡೆ ಬರುವುದಕ್ಕಾಗಿ ಲಾಜರನ ಸ್ವರ್ಗದ ದೇವರು ಅವನ ಮುಂದಗಡೆ ಇಟ್ಟಿದ್ದು. ಅರ್ಥ ಆಗ್ತಾ ಇದೆಯಾ? ದೇವರು ಇವತ್ತು ನಮ್ಮನ್ನ ಬೆಳಕಾಗಿಟ್ಟಿದ್ದಾರೆ. ಈ ಬೆಳಕಿನ ಕಡೆಗೆ ಎಲ್ಲರೂ ಓಡಿ ಬರ್ತಾರಂತೆ. ದೇವರು ಲಾಜರನ ಐಶ್ವರ್ಯವಂತನ ಮುಂದಗಡೆ ಇಟ್ಟಿದ್ದೇನಕ್ಕೋಸ್ಕರವಾಗಿ ಇವತ್ತಿಲ್ಲ ನಾಳೆ ಐಶ್ವರ್ಯವಂತನು ಈ ಲಾಜರನ ಮಾರ್ಗ ಅಂದ್ರೆ ದೇವರು ಇವನಿಗೆ ತೆಗೆದುಕೊಟ್ಟಂತ ಮಾರ್ಗದಲ್ಲಿ ಬಂದೇ ಬರ್ತಾನೆ ಅಂತ ಹೇಳಿ. ಆದ್ರೆ ಯಾವ ಕಾರಣಕ್ಕೂ ಆ ಐಶ್ವರ್ಯವಂತನು ಇವನ ಮಾರ್ಗದಲ್ಲಿ, ದೇವರು ತೆಗೆದುಕೊಟ್ಟಂತ ಲಾಜರನ ಮಾರ್ಗದಲ್ಲಿ ದಾರಿಯಲ್ಲಿ ಬಂದೇ ಇಲ್ಲ. ಪಟ್ಟಂತ ಲಾಜರನ್ ಸತ್ತೋಗ್ಬಿಟ್ಟ. ಸ್ವಲ್ಪ ದಿನ ಆದ್ಮೇಲೆ ಅವನು ಸತ್ತೋಗ್ತಾನೆ. ಬಟ್ ಅವನು ಸತ್ತಿದ್ದು ದೇವರ ಮಾರ್ಗದಲ್ಲೆಲ್ಲ, ದೇವರ ದಾರಿಯಲ್ಲ, ಐಶ್ವರ್ಯವಂತನ ಸತ್ತಿದ್ದು ಅವನ ದಾರಿಯಲ್ಲಿ. ಆದರೆ ಈ ಲಾಜರನ ಸತ್ತಿದ ದಾರಿಯಲ್ಲಿ ದೇವದೂತರು ಬಂದ್ರು, ಅವನ ದಾರಿಯಲ್ಲಿ ದೇವದೂತರು ಬಂದಿಲ್ಲ. ಹಲ್ಲೆಲೂಯಾ. ಕೊನೆಯದಾಗಿ ಈ ಲಾಜರನ ತೆಗೆದುಕೊಂಡೋಗಿ ದೇವದೂತರು ಪರಲೋಕದಲ್ಲಿ ಬಿಟ್ರಂತ. ಈ ಮಾರ್ಗದಲ್ಲಿ ನಡೆಯುವವನು ಎಲ್ಲೋಗ್ತಾನೆ? ಪರಲೋಕಕ್ಕೆ ಹೋಗ್ಬಿಡ್ತಾನೆ. ಹಲ್ಲೆಲೂಯಾ. ಇನ್ನ ವಾಕ್ಯ ತುಂಬಾ ಇದೆ, ಪ್ರಸಂಗ ತುಂಬಾ ಇದೆ. 2 ವಾಕ್ಯ ಮಾತಾಡಿದ್ದೀನಿ, 10 ವಾಕ್ಯಗಳಿದೆ. ಪ್ರೈಸ್ ದಿ ಲಾರ್ಡ್. ಕೊನೆಯದಾಗಿ ನಾವು ನೋಡ್ತೀವಿ ಪೇತ್ರನ ಕುರಿತು. ನಾನು ಅದ್ರ ಸಾಯಂಕಾಲ ಮಾತಾಡ್ತೀನಿ. ಇದೇ ದಾರಿಯ ಕುರಿತು ನಾನು ಸಾಯಂಕಾಲ ಮಾತಾಡ್ತೀನಿ. ತುಂಬ ಬಲವಾಗಿರ್ತದೆ ಸಾಯಂಕಾಲ, ತುಂಬ ಭಯಂಕರವಾಗಿರ್ತದೆ. ಪೇತ್ರನು ಸೆರೆಮನೆಯಲ್ಲಿ ಮಲಗಿರ್ತಾನೆ. ಅದು ಪೇತ್ರನಿಗಾಗಿರುವಂತಹ ಮಾರ್ಗ, ದಾರಿ, ಬಾಗಿಲು, ಸೆರೆಮನೆ ಅಲ್ಲ ಅದು.
ಪೇತ್ರನಿಗೆ ಬೇರೆ ಮಾರ್ಗ ಇದೆ, ಪೇತ್ರನಿಗೆ ಬೇರೆ ದಾರಿ ಇದೆ. ಪೇತ್ರನ ತಗೊಂಡೋಗ್ಬಿಟ್ಟು ಸರೆ ಮೇಲೆ ಇಡ್ತಾರೆ, ಬಟ್ಟೆ ಎಲ್ಲ ತೆಗೆದಾಕ್ಬಿಟ್ಟಿದ್ದಾರೆ, ಕೈ ಕಾಲುಗಳಿಗೆಲ್ಲ ಸರಪಣಿಗಳು ಹಾಕ್ಬಿಟ್ಟಿದ್ದಾರೆ, ಕತ್ತಲೆ ಕೋಣೆಯಲ್ಲಿ ಇಟ್ಟುಬಿಟ್ಟಿದ್ದಾರೆ, ದಾರಿ ಕಾಣ್ತಾ ಇಲ್ಲ, ಮಾರ್ಗ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಸಡನ್ ಆಗಿ ಒಬ್ಬ ದೇವದೂತ ಬೆಳಕಿನ ಹಾಗೆ ಬರ್ತಾನೆ. ದೇವದೂತ ಇಳಿದು ಬಂದಿದ ತಕ್ಷಣ ಅವನಿದ್ದ ಕೋಣೆಗೆ ಬೆಳಕುಂಟಾಗುತ್ತೆ. ನಂತರವಾಗಿ ದೇವದೂತ ಅವನ ಪಕ್ಕೆ ಅಂತ ತಡ್ತಾನೆ, ಪಕ್ಕೆ ಅಂತ ತಟ್ಟಿ ಎದ್ದೇಳು ಅಂತ ಹೇಳ್ತಾನೆ. ಎದ್ದಿದ ತಕ್ಷಣ ಅವನ ಕೈ ಕಾಲುಗಳಿಗೆ ಹಾಕಿದಂತ ಎಲ್ಲ ಸರಪಣೆಗಳು ಕಲಿಸಿ ಕೆಳಗಡೆ ಬೀಳ್ತವೆ. ನಂತರವಾಗಿ ದೂತ ಹೇಳ್ತಾನೆ, ನನ್ನ ಹಿಂಬಾಲಿಸು. ಆಗ ದೂತ ಹೇಳ್ತಾನೆ, ನನ್ನ ಹಿಂಬಾಲಿಸು ಅಂದ್ರೆ ಬೇರೆ ದಾರಿ ಅಲ್ಲ, ನಾನೊಂದು ದಾರಿಲಿ ಕರ್ಕೊಂಡು ಹೋಗ್ತೀನಿ, ಅದಕ್ಕೆ ನೀನೇನ್ ಮಾಡು, ನನ್ನ ಹಿಂಬಾಲಿಸು. ನೀನ್ ನನ್ನ ಹಿಂಬಾಲಿಸ್ಕೊಂಡು ಬಂದ್ರೆ ಆ ದಾರಿಲಿ ನಡೆಯುವಾಗ ಆಟೋಮೆಟಿಕ್ ನಿನ್ನ ಮುಂದೆಗಡೆ ಇರುವಂತ ಬಾಗಿಲುಗಳೆಲ್ಲ ತೆರೆಯಲ್ಪಡುತ್ತೆ. ಇದ್ರ ಕುರಿತು ನಾನು ರಾತ್ರಿ ಮಾತಾಡ್ತೀನಿ. ಹಲ್ಲೆಲೂಯಾ. ಇದ್ರ ಕುರಿತು ನಾನು ರಾತ್ರಿ ಮಾತಾಡ್ತೀನಿ. ಪ್ರಾರ್ಥನೆಯೊಂದಿಗೆ ಬರ್ರಿ, ನಾವೆಲ್ಲರ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರೇ, ದಾರಿಯ ಕುರಿತು ನೀವು ಮಾತಾಡಿದ್ರಿ. ಯಾರೆಲ್ಲ ದಾರಿ ತಪ್ಪು ಹೋಗಿದಾರೋ, ಯಾರಿಗೆಲ್ಲ ದಾರಿ ಕಾಣ್ತಾ ಇಲ್ವೋ, ಇವತ್ತು ಅಂಥವ್ರಿಗೆ ದಾರಿ ಕಾಣ್ಲಿ, ದಾರಿ ಸಿದ್ಧ ಮಾಡಿಕೊಡ್ರಿ. ಎಲ್ಲೆಲ್ಲಿ ಯಾರನ್ನು ನೋಡ್ತಾ ಇದಾರೋ ಅವ್ರಿಗೆಲ್ಲ ದಾರಿ ತೆರೆಯಲ್ಪಡಲಿ, ಮಾರ್ಗ ತೆರೆಯಲ್ಪಡಲಿ, ಶುಭ ಉಂಟಾಗಲಿ, ಇವರುಗಳು ಅನುಗ್ರಹಿಸಲ್ಪಡಲಿ. ಎಲ್ಲವನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ, ಜೀವವುಳ್ಳ ತಂದೆಯೇ, ಆಮೆನ್. ಈ 3ನೇ ಸೆಕ್ಷನ್ ಅನ್ನು ಅದ್ಭುತವಾಗಿ ನಡೆಸಿಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಾಯಂಕಾಲ 6 ಗಂಟೆಗೆ ಸರ್ವಿಸ್ ಇರ್ತದೆ, ಎಲ್ಲರೂ ಸೇರಿ ಬನ್ರಿ. ದೇವ್ರ